ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಇವತ್ತು ಆರ್ಸಿಬಿ ಮತ್ತು ಎಸ್ಆರ್ಎಚ್ ಮುಖಾಮುಖಿಯಾಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೀತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ. ಉದ್ಘಾಟನಾ ಪಂದ್ಯಕ್ಕೆ ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಓಪನ್ ಆಗಿದೆ. ಎರಡೂ ತಂಡದ ಆಟಗಾರರು ಮೈದಾನವನ್ನ ತಲುಪಿದ್ದಾರೆ. ಟಿಕೆಟ್ ಇರೋರನ್ನ ಸ್ಟೇಡಿಯಂ ಒಳಗಡೆ ಪೊಲೀಸರು ಬಿಡ್ತಾ ಇದ್ದಾರೆ. ಟಿಕೆಟ್ ಪರಿಶೀಲನೆ ಮಾಡಿ ಸ್ಟೇಡಿಯಂನ ಒಳಗಡೆ ಸಿಬ್ಬಂದಿ ಬಿಡ್ತಾ ಇದ್ದಾರೆ. ಸ್ಟೇಡಿಯಂ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಸೊ ಆಟಗಾರರು ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಮೈದಾನವನ್ನ ಬಂದು ತಲುಪಿದಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಎರಡೂ ತಂಡದ ಆಟಗಾರರು ಬಂದು ತಲುಪಿದ್ದಾರೆ. ಆರ್ಸಿಬಿ ಆಟಗಾರರು ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಮೊದಲ ಹಣಾಹಣಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪದ ಬೇರೆ ಬೇರೆ ಸ್ಥಳಗಳಿಂದ ನನ್ನ ಜೊತೆಗೆ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಜ್, ರಾಚಪ್ಪ ಮತ್ತೆ ವಿಕಾಸ್. ಮೊದಲಿಗೆ ಶಿವರಾಜ್ರನ್ನ ಮಾತಾಡಿಸ್ತೀನಿ. ಗೇಟ್ ನಂಬರ್ 5 ಬಳಿ ಇದ್ದಾರೆ. ಶಿವರಾಜ್, ಕಳೆದ ಬಾರಿ ಏನು ಅನಾಹುತ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ವಿಜಯೋತ್ಸವ ಸಂದರ್ಭದಲ್ಲಿ ಅನ್ನೋದು ಎಲ್ರಿಗೂ ನೆನಪಿದೆ. ಈ ಬಾರಿ ಸೀಸನ್ ಓಪನರ್ ಪಂದ್ಯ, ಮೊದಲ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಯಾವ ರೀತಿ ಬಿಗಿ ಭದ್ರತೆ ನಿಯೋಜನೆ ಆಗಿದೆ? ಇಂದಿನಿಂದ IPL ಧಮಾಕ ಶುರುವಾಗ್ತಾ ಇದೆ. ಆ ಒಂದು ಫೀವರನ್ನು ಈಗಾಗಲೇ ಕಾಣಿಸ್ತಾ ಇರುವಂಥದ್ದು. ನಾನೀಗ ಚಿನ್ನಸ್ವಾಮಿ ಅಂಗಳದ ಗೇಟ್ ನಂಬರ್ 4 ಮತ್ತು 5 ಬಳಿ ಇದ್ದೀನಿ. ಎಷ್ಟು ಮಟ್ಟಿಗೆ ಕ್ರೌಡ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಅಭಿಮಾನಿಗಳ ಸಂಖ್ಯೆ ಹರಿದು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಒಂದು ಉದ್ಘಾಟನಾ ಪಂದ್ಯ ಏನಿದೆ ಅದನ್ನು ಓಪನಿಂಗ್ ಮ್ಯಾಚು, ಅದರಲ್ಲೂ ಕೂಡ 18 ವರ್ಷದ ಬಳಿಕ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದನ್ನು ನೋಡೋಕ್ಕಂತಲೇ ಕಾತರದಿಂದ ಕಾಯ್ತಾ ಇದ್ರು. ಅದರಲ್ಲೂ ಕಳೆದ ಬಾರಿ ನಡೆದಂಥ ಒಂದು ಇನ್ಸಿಡೆಂಟ್ ಏನಿದೆ, ಕಾಲು ತುಳಿತದ ಪ್ರಕರಣ, ಅದಾದ ಬಳಿಕ ಒಂದಷ್ಟು ತಲೆದಂಡ ಆಗಿತ್ತು. ಆ ಒಂದು ಕಾರಣಕ್ಕೆ ಸರ್ಕಾರ ಕೂಡ ಈ ಬಾರಿ ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನು ಮಾಡಿ ಈ ಬಾರಿ ಪರ್ಮಿಷನ್ ಕೊಟ್ಟಿರುವಂಥದ್ದು. ಅದೇ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಎಲ್ಲ ಜಂಕ್ಷನ್ಗಳು ಕೂಡ ಯಾರು ಕೂಡ ಗುಂಪು ಕೂಡಬಾರ್ದು. ಯಾರ ಬಳಿ ಟಿಕೆಟ್ ಇದೆಯೋ ಅವರಷ್ಟೇ ಬರಬೇಕು ಸ್ಟೇಡಿಯಂನತ್ತ ಅಂತ ಹೇಳ್ತಾ ಇರೋದು. ಯಾರ ಬಳಿ ಈಗ ಈ ಬಾರಿ 90% ಆನ್ಲೈನ್ ಟಿಕೆಟ್ ಬುಕ್ ಮಾಡಿರುವಂಥದ್ದು. ಹೀಗಾಗಿ ಯಾರೆಲ್ಲ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೋ, ಮೊಬೈಲ್ ಟಿಕೆಟ್ ಅಂತಾರೆ, ಅದಿದ್ದವ್ರಿಗೆ ಮಾತ್ರ ಇಲ್ಲಿ ಬರಬೇಕು. ಇಲ್ಲವಾದ್ರಲ್ಲಿ ಅವ್ರನ್ನ ಇಲ್ಲಿಂದ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ಬ್ಲಾಕ್ನಲ್ಲಿ ಯಾರೆಲ್ಲ ಮಾರಾಟ ಮಾಡ್ತಾ ಇದ್ರೋ ಆ ಒಂದು ದಂಧೆಗೆ ಬ್ರೇಕ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅನಾವಶ್ಯಕ ಏನು ಮಾರಾಟ ಮಾಡ್ತಾರೆ ಅದನ್ನು ಕೂಡ ಬ್ರೇಕ್ ಹಾಕಿದರೆ ಎಲ್ಲೆಲ್ಲಿ ನೀವು ಹೋಗಬೇಕು, ನಿಮ್ಮ ಸ್ಟ್ಯಾಂಡ್ ಯಾವುದು, ಪ್ರತಿಯೊಂದು ಕೂಡ ಮ್ಯಾಪ್ ಅಲ್ಲಲ್ಲಿ ಹಾಕಿರುವಂಥದ್ದನ್ನು ಕೂಡ ನೋಡ್ಬೋದು. ಮತ್ತೊಂದು ಕಡೆ ಫ್ಯಾನ್ಸ್ ಈಗಾಗಲೇ RCB ಅಂತ ಜೈಘೋಷ ಮಾಡಿಸ್ತಾ ಇದ್ದಾರೆ. ಡಿಪೆಂಡಿಂಗ್ ಚಾಂಪಿಯನ್ಸ್ ಮತ್ತೊಮ್ಮೆ ಗೆಲ್ಲಬೇಕು, ಈ ಬಾರಿ ಕೊಹ್ಲಿಯನ್ನು ನೋಡಬೇಕು, RCB ವಿನ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನೋಡ್ಬೋದು. ಇವು ಪುಟ್ಟ ಪೋರ ಒಬ್ಬ ತನ್ನ ಏರ್ ಕಟಿಂಗ್ ಮಾಡಿಸಿದ್ದಾನೆ RCB ಅಂತ, ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ VK ಅಂತ ಮಾಡಿಸಿದ್ದಾನೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಬಂದಿದ್ದಾರೆ, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ, ತುಂಬ ಎಕ್ಸೈಟ್ ಆಗಿದ್ದಾರೆ. ಪುಟ್ಟ, ಎಲ್ಲಿಂದ ಬಂದಿದ್ಯಾ ನೀನು? ಬೆಂಗಳೂರು. ಯಾರು ಗೆಲ್ಬೇಕು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಗೆಲ್ಬೇಕಾ? ವಿರಾಟ್ ಕೊಹ್ಲಿ ನೋಡ್ತೀವಿ ಇವತ್ತು. ಎಷ್ಟು ಖುಷಿ ಆಗಿದ್ಯಾ? ತುಂಬ ಖುಷಿ ಆಗಿದ್ಯಾ? ಮತ್ತೆ ಮತ್ತೊಂದು ಫ್ಯಾನ್ಸ್ ಇದ್ದಾರೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದಾರೆ. ಅದರಲ್ಲೂ ಇನಾಗ್ರೇಷನ್ ಮ್ಯಾಚು ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೀತಾ ಇದೆ. ಇಲ್ಲೊಂದು ಕಡೆ ಇಲ್ಲಿ ಮ್ಯಾಚೇ ಆಡ್ಸಲ್ಲ ಅಂತ ಇದ್ರು, ಅಂಥದ್ರಲ್ಲಿ ಮತ್ತೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಎಷ್ಟು ಎಕ್ಸೈಟ್ ಆಗಿದೆ? ತುಂಬ ಖುಷಿ ಆಗ್ತಾ ಇದೆ ನಮಗೆ. ಈ ಸಲ ಓಪನಿಂಗ್ ಸೆರೆಮನಿ ಒಂದಿಲ್ಲ, ದಟ್ಸ್ ದ ಓನ್ಲಿ ಪಾರ್ಟ್ ವಿ ಆರ್ ಮಿಸ್ಸಿಂಗ್. ಬಟ್ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಫಾರ್ ಫಸ್ಟ್ ಟೈಮ್ ನಾವು ಓಪನಿಂಗ್ ಮ್ಯಾಚಿಗೆ ಬರ್ತಾ ಇರೋದು. ಆ್ಯಂಡ್ ಹಿ ಈಸ್ ಅ ವೆರಿ ಬಿಗ್ ಫ್ಯಾನ್. ಅದಕ್ಕಂತ ಈ ಸಲ ಕಪ್ ನಮ್ದೇ. ಒಟ್ಟಲ್ಲಿ ಫ್ಯಾನ್ಸ್ ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ದಾರೆ? ತುಂಬ ಎಕ್ಸೈಟ್ ಆಗಿವಿ. ದೂರದ ಹುಬ್ಬಳ್ಳಿಯಿಂದ ಬಂದೀವಿ ನಾವು. ಇಲ್ಲಿ ನಮಗೆ ಕ್ರಿಕೆಟ್ ಅಂದರೆ ಅಷ್ಟೊಂದು ಕ್ರೇಜು. ಈ ಸಾರಿ ಲಾಸ್ಟ್ ಇಯರ್ ಹೆಂಗೆ ಕಪ್ ಹೊಡಿದ್ವಿ, ಈ ಸಾರಿನೂ ಕಪ್ ನಮ್ಮದೇ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಜನ ಶಾಂತ ರೀತಿಯಿಂದ ಇಲ್ಲಿ ಕ್ರಿಕೆಟ್ ಆಡೋಕೆ ಅವಕಾಶ ಕೊಡಬೇಕು. ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ, ಇದನ್ನು ಸದುಪಯೋಗ. ಇದಿಷ್ಟು ಫ್ಯಾನ್ಸ್ ಹೇಳ್ತಾ ಇರೋದು. ಮತ್ತೊಂದು ಕಡೆ ನಾವು ಕೂಡ ಫ್ಯಾನ್ಸ್ ಯಾರು ಬರ್ತಾರೆ ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕು. ಯಾಕಂದರೆ ಕಾಲು ತುಳಿತ ಪ್ರಕರಣ ಇದು, ನಮ್ಮ ಮೇಲೆ ನಾವೇ ಜವಾಬ್ದಾರಿಯಿಂದ ವರ್ತಿಸಿಲ್ಲ ಅಂದರೆ ಆ ರೀತಿಯಾದ ಘಟನೆಗಳಿಗೆ ಸಾಕ್ಷಿ ಆಗಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಬಂದು ಮ್ಯಾಚ್ ನೋಡಿ ಎಂಜಾಯ್ ಮಾಡಬೇಕಾಗುತ್ತೆ. ಶಿವರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನಾನೀಗ ರಾಚಪ್ಪನ್ನ ಕೇಳ್ತೀನಿ. ರಾಚಪ್ಪ, ಈಗಷ್ಟೇ ನಾವು ಫ್ಯಾನ್ಸ್ ಕ್ರೇಜ್ ನೋಡ್ತಾ ಇದ್ವಿ. RCB ಅಂದರೆ ಅದನ್ನ ಬಿಡ್ಸ್ ಹೇಳೋದೇ ಬೇಡ, ಅಷ್ಟು ದೊಡ್ಡ ಕ್ರೇಜ್ ಇರುವಂಥ ಟೀಮ್. ಒಂದು ಕಡೆ ಫ್ಯಾನ್ಸ್ ಕ್ರೇಜ್ ಇದೆ, ಹೌದು, ಬಟ್ ಸೆಕ್ಯೂರಿಟಿ ಬಗ್ಗೆ ಕನ್ಸರ್ನ್ ಇದ್ದೇ ಇದೆ. ಈ ಸಲ ಯಾವ ರೀತಿ ಭದ್ರತೆ ಮತ್ತು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಸ್ಟೇಡಿಯಂ ಸುತ್ತಮುತ್ತ?
ವಿಜಯ್, ಕಳೆದ 1 ತಿಂಗಳಿಂದಲೂ ಕೂಡ ನಗರ ಪೊಲೀಸರು ಎಲ್ಲ ರೀತಿಯಾದಂಥ ಒಂದು ಪ್ರಿಪ್ರೇಷನ್ನ ಭದ್ರತೆ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಮಾಡಿಕೊಂಡಿದ್ರು. ಸದ್ಯದ ಇಲ್ಲಿವರೆಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಆ ಎಲ್ಲ ಪ್ಲ್ಯಾನ್ಗಳು ಕೂಡ ವರ್ಕೌಟ್ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಎಲ್ಲೂ ಕೂಡ ಅತಿ ಹೆಚ್ಚಿನದಾದಂತಹ ಕ್ರೌಡ್ ಇಲ್ಲ, ಜೊತೆಗೆ ಜನ ಜಾಸ್ತಿ ಸೇರಿಕೊಂಡು ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಇಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಹೇಳಬೇಕಂದ್ರೆ ಯಾವಾಗಲೂ ಕೂಡ ಆ ಪಂದ್ಯ ಆರಂಭಕ್ಕೂ ಮುನ್ನ, ಪಂದ್ಯ ಆರಂಭ ಮುಗಿದ ನಂತರವೂ ಕೂಡ ಜಾಸ್ತಿ ಒಂದು ರೀತಿಯಾಗಿ ಸೆನ್ಸಿಟಿವ್ ಝೋನ್ ಅಂತ ಕರೆಯೋದು ಗೇಟ್ ನಂಬರ್ 10. ಯಾಕಂತಂದರೆ ಅಲ್ಲಿ RCB ಜೊತೆಗೆ ಯಾವ್ಯಾವ ಪಂದ್ಯ ನಡೆಯುತ್ತೆ ಆ ಟೀಮ್ನ ಪ್ಲೇಯರ್ಗಳು ಎಂಟ್ರಿ ಮತ್ತು ಎಕ್ಸಿಟ್ ಆಗುವಂತಹ ಜಾಗ. ಆ ಜಾಗದಲ್ಲೂ ಕೂಡ ಸದ್ಯಕ್ಕೆ ಪೊಲೀಸರ ಒಂದು ನಿಯೋಜನೆ ಆಗಿರುವಂಥದ್ದು. ಈಗಾಗಲೇ SRHನ ಆಟಗಾರರೆಲ್ಲರೂ ಕೂಡ 2 ಬಸ್ನಲ್ಲಿ ತೆರಳಿದ್ರೆ RCB ಆಟಗಾರರು ಕೂಡ 2 ಬಸ್ಸಲ್ಲಿ ತೆರಳಿರುವಂಥದ್ದು. ಆಟಗಾರರನ್ನು ಡ್ರಾಪ್ ಮಾಡಿದಂತಹ ವೆಹಿಕಲ್ ಏನಿದೆ ಅದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅತಿ ಹೆಚ್ಚು ಪಾರ್ಕಿಂಗನ್ನು ಕನ್ಸ್ಯೂಮ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಸ್ಸನ್ನು ಮತ್ತೆ ಹೊರಗಡೆ ಕಳಿಸಲಾಗುತ್ತೆ. ಪಂದ್ಯ ಮುಗಿದ ನಂತರದಲ್ಲಿ ಮತ್ತೆ ಬಂದು RCB ಆಟಗಾರರನ್ನ ಕರ್ಕೊಂಡು ಹೋಗುತ್ತೆ. ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗಕ್ಕೆ ಆಟಗಾರರನ್ನ ಕರ್ಕೊಂಡು ಹೋಗಿದ್ದಂತಹ ಬಸ್ ಸದ್ಯಕ್ಕೆ ಮತ್ತೆ ಪ್ಲೇಯರನ್ನು ಬಿಟ್ಟು ಹೊರಗೆ ಹೋಗಿರುವಂಥದ್ದು. ಅದ್ರ ಜೊತೆಗೆ ಎಲ್ಲ ವಿಭಾಗದಲ್ಲೂ ಕೂಡ ಪೊಲೀಸರು, ಲಾ ಆ್ಯಂಡ್ ಆರ್ಡರ್ ಪೊಲೀಸರು, ಅದ್ರ ಜೊತೆಗೆ ಟ್ರಾಫಿಕ್ ಪೊಲೀಸರು ಸೇರಿಕೊಂಡು ಸೆಕ್ಯೂರಿಟಿ ತುಂಬಾ ಫೋಕಸ್ ಮಾಡಿರುವಂಥದ್ದು. ಏನು ಕೂಡ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲೂ ಕೂಡ ಈ ಕ್ರೀಡಾಂಗಣದ ಅಷ್ಟು ಉಸ್ತುವಾರಿನ ವಹಿಸ್ಕೊಂಡಿದ್ದಂಥದ್ದು ಕೇಂದ್ರ, ಉಸ್ತುವಾರಿಯ ಜೊತೆಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಂಥದ್ದು ಕೇಂದ್ರ ವಿಭಾಗ DCP ಆಗಿರುವಂಥ ಅಕ್ಷಯ್ ಮಹಾಕಿ ಅವರು. ಸೊ ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಮಟ್ಟಿಗೆ ಇಲ್ಲಿವರೆಗೂ ಕೂಡ ಸಕ್ಸಸ್ ಅಂತ ಅನ್ಸುತ್ತೆ, ಸೊ ಎಲ್ಲ ಒಂದು ಕಡೆ ಸ್ಯಾಟಿಸ್ಫೈ ಅನ್ಸುತ್ತೆ ಸರ್? ಅಲ್ಲ, ತುಂಬ ಹೋಮ್ವರ್ಕ್ ಆಗಿದೆ, ಇಲ್ಲಿ ತನಕ ಚೆನ್ನಾಗಿದೆ, ಮುಂದೆ ಕೂಡ ಚೆನ್ನಾಗಿ ಆಗ್ತದೆ. ಈಗಾಗಲೇ ಆಲ್ಮೋಸ್ಟ್ 12 ಸಾವಿರ ಜನ ಒಳಗೆ ಬಂದಿದ್ದಾರೆ. ಸೊ ಇನ್ನೂ ಒಂದು 15-16 ಸಾವಿರ ಜನ ಬರುವಂಥದ್ದು. ಇನ್ನೂ 1.5 hour ಟೈಮ್ ಇದೆ. ವಿ ಆರ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಎಲ್ಲ ಪ್ರಿಪೇರಿ ಎಲ್ಲ ತಯಾರಿ ಚೆನ್ನಾಗಿರೋದ್ರಿಂದ ಎಲ್ಲ ಸ್ಮೂತಾಗಿ ಬರ್ತಾರೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಕೇಂದ್ರ ವಿಭಾಗ DCP ಆಗಿರುವಂಥ ಅಕ್ಷಯ್ ಮಹಾಕಿ ಅವರ ಮಾತು. ಪೊಲೀಸರು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆನ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಮಾಡ್ಕೊಂಡಿರುವಂಥದ್ದು. ಪಂದ್ಯ ಮುಗಿದ ನಂತರವೂ ಕೂಡ ಅದೇ ರೀತಿಯಾದಂಥ ಒಂದು ಭದ್ರತೆ ಮೂಲಕವಾಗಿ ಒಂದು ಈ ಮೊದಲ ಉದ್ಘಾಟನಾ ಪಂದ್ಯಕ್ಕೆ ಒಂದು ತೆರೆ ನೀಡುವಂಥ ಕೆಲಸ ಕೂಡ ಆಗುತ್ತೆ. ವಿಜಯ್, ಥ್ಯಾಂಕ್ ಯು ರಾಚಪ್ಪ ಮತ್ತು ಶಿವರಾಜ್ ಇಬ್ಬರಿಗೂ ಕೂಡ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸದ್ಯ ಈ ರೀತಿಯಾದಂಥ ಸಿಚುವೇಶನ್ ಇದೆ. ಈಗಾಗಲೇ ಸುಮಾರು 16,000 ಜನ ಸ್ಟೇಡಿಯಂ ಒಳಗೆ ಹೋಗಿದ್ದಾರೆ ಅನ್ನೋದನ್ನು ಸ್ವತಃ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು. ಹೋಮ್ವರ್ಕ್ ಆಗಿದೆ, ಬಹಳ ನೀಟಾಗಿ ಭದ್ರತೆಯನ್ನು ನಿಯೋಜನೆ ಮಾಡಿದ್ದೀವಿ, ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ, ಜನರನ್ನು ಹೇಗೆ ಒಳಗೆ ಬಿಡಬೇಕು, ಯಾವುದೇ ತೊಂದರೆಗಳಾಗದ ಹಾಗೆ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು, ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿ ಮತ್ತೊಂದು ಕಹಿ ಘಟನೆಗೆ ಆಸ್ಪದ ಆಗದ ರೀತಿ ಈ ಬಾರಿ ಕಟ್ಟೆಚ್ಚರ ವಹಿಸಿದ್ದೀವಿ ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಜೊತೆಗೆ ಅದೇ ರೀತಿಯಾದಂಥ ವ್ಯವಸ್ಥೆಗಳಾಗಿರೋದನ್ನು ಕೂಡ ನಾವು ಈ ಬಾರಿ ಗಮನಿಸಬಹುದು. ಇವತ್ತಿನ ಓಪನರ್ ಮ್ಯಾಚ್ಗೆ ಕ್ರೇಜ್ ಕೂಡ ದೊಡ್ಡ ಮಟ್ಟದಲ್ಲಿದ್ದು ಅಭಿಮಾನಿಗಳು ಮತ್ತು ಆಟಗಾರರು ಈಗಾಗಲೇ ಮೈದಾನದತ್ತ ಆಗಮಿಸಿದ್ದಾರೆ.